ಸವಾರರ ಬಲಿಗೆ ಕಾಯ್ತಿದೆ ಡೇಂಜರ್ ಅಂಡರ್ ಪಾಸ್. ಪ್ರತಿದಿನ ಸಾವಿರಾರು ವಾಹನಗಳು ಇಲ್ಲಿ ಓಡಾಟವನ್ನು ನಡೆಸುತ್ತೆ. ಬೆಂಗಳೂರಿನ ಓಕಳೀಪುರನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಹುಷಾರಾಗಿರಬೇಕು. ಮಳೆ ನೀರು ಹರಿತಾ ಇರುತ್ತೆ, ಅದನ್ನ ಆ ಒಂದು ಸಂದರ್ಭದಲ್ಲೇ ನಿರ್ಮಿಸಿದಂತಹ ಡ್ರೈನೇಜ್ ಓಪನ್ ಆಗಿದೆ. ಇನ್ನು ಸಡಿಲಗೊಂಡಿವೆ ಡ್ರೈನೇಜ್ನ ಕಬ್ಬಿಣದ ಮುಚ್ಚಳಗಳು ಕೂಡ. ಸ್ವಲ್ಪ ಯಾಮಾರಿದ್ರೆ ವಾಹನಗಳು ಅಪಘಾತಕ್ಕೆ ಈಡಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂತದ್ದು. ಕಬ್ಬಿಣ ಓಪನ್ ಆಗಿರೋದು ರಾತ್ರಿ ವೇಳೆ ಗೊತ್ತಾಗೋದೇ ಇಲ್ಲ. ಯಾರಾದ್ರೂ ಸಾಯ್ಲಿ ಅಂತ ಅಧಿಕಾರಿಗಳು ಕಾಯ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಾರ್ವಜನಿಕರಿಗೆ ಏನಾದ್ರೆ ಏನು, ಅವ್ರು ಮಾತ್ರ ನೆಮ್ಮದಿಯಾಗಿದ್ದಾರೆ. ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವಂತಹ ಕೆಳ ಸೇತುವೆ ಇದು. ಬೆಂಗಳೂರಿನ ಓಕಳೀಪುರನಲ್ಲಿ ಹೋಗುವಾಗ ಹುಷಾರಾಗಿರ್ಬೇಕು. ಸ್ವಲ್ಪ ಮಳೆ ನೀರು ಹರಿಯಲು ನಿರ್ಮಿಸಿದಂತಹ ಡ್ರೈನೇಜ್ ಕೂಡ ಓಪನ್ ಆಗಿದೆ. ಸಡಿಲಗೊಂಡಿವೆ ಡ್ರೈನೇಜ್ನ ಕಬ್ಬಿಣದ ಮುಚ್ಚಳಗಳು. ಕಬ್ಬಿಣ ಓಪನ್ ಆಗಿರೋದು ರಾತ್ರಿ ವೇಳೆ ಗೊತ್ತಾಗೋದೇ ಇಲ್ಲ. ಹಂಗಿದ್ರು ಕೂಡ ವಾಹನ ಸವಾರರು ಅಲ್ಲಿ ಹೋಗ್ತಾ ಇದ್ರು. ಯಾರಾದ್ರೂ ಸಾಯ್ಲಿ ಅಂತ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ. ಹಾಗಾದ್ರೆ ಜಿಬಿಎ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸವಾರರ ಬಲಿಗೆ ಡೇಂಜರ್ ಅಂಡರ್ ಪಾಸ್ ಕಾಯ್ತಾ ಇದೆಯಾ? ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವಂತಹ ಕೆಳ ಸೇತುವೆ ಇದು. ಆದ್ರೆ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಸೇಫ್ಟಿ ಅನ್ನೋದಿಲ್ಲ. ಹುಷಾರಾಗಿರ್ಬೇಕು. ಅಲ್ಲಿ ಮಳೆ ನೀರು ಬಂದಂತಹ ಸಂದರ್ಭದಲ್ಲಿ ಹರಿತಾ ಇರುವಂತಹ ಆ ಒಂದು ಡ್ರೈನೇಜ್ ಅನ್ನ ಹಾಕಿದ್ರು. ಆ ಡ್ರೈನೇಜ್ ನೀರು ಕೂಡ ಹೊರಗಡೆ ಬರುವಂಥದ್ದು. ರಾತ್ರಿ ಹೊತ್ತು ಓಡಾಡ್ಬೇಕಾದ್ರೆ ಅಲ್ಲಿ ಏನೂ ಕಾಣಿಸೋದೇ ಇಲ್ಲ. ಅಂತಹ ಪರಿಸ್ಥಿತಿ ಓಕಳೀಪುರದಲ್ಲಿ ಇರುವಂಥದ್ದು. ಅಂಡರ್ ಪಾಸ್ ಸರ್, ನಮ್ಮ ಹತ್ರ ಬಂದ್ಬಿಟ್ಟು ಓಪನ್ ಆಗಿಲ್ಲ. ಇಲ್ಲಿ ಸಮಸ್ಯೆ ಬಂದ್ಬಿಟ್ಟು ಸರಿ ಇಲ್ಲ ಸರ್. ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡ್ತಾ ಇಲ್ಲ ಸರ್. ಯಾರು ಓಪನ್ ಆಗಿಲ್ಲ ರೆಡಿ ಮಾಡ್ತಾ ಇಲ್ಲ ಸರ್. ಸುಮ್ಮನೆ ಬಂದ್ಬಿಟ್ಟು ಎಲ್ಲ ಹೇಳ್ತಾರೆ, ನಾವು ರೆಡಿ ಮಾಡ್ಬಿಟ್ಟು ಹೇಳ್ತವ್ರೆ, ಆದರೆ ಮಾಡ್ತಾ ಇಲ್ಲ ಸರ್. ನೀವೇ ನೋಡ್ಬೋದು, ಜನಗಳಿಗೆ ನೀವೇ ತೋರಿಸಿ ಸರ್. ಅಷ್ಟೇ ನಾವು ಹೇಳೋದು. ನೋಡಿ ಬೇಕಾದ್ರೆ. ಎಷ್ಟು ದಿನದಿಂದ ಇದೇ ಥರ ಇದೆ ಸರ್? ಈ ಬ್ರಿಡ್ಜ್ ಯಾವಾಗ ಕಟ್ಟರು ಅವಾಗಿಂದ ಬಂದ್ಬಿಟ್ಟು ಇವಾಗವರೆಗೂ ಹಿಂಗೆ ಇದೆ ಸರ್. ಹಿಂಗೆ ಇದೆ. ಇದರಿಂದ ಬೈಕ್ ಸವಾರರಿಗೆ, ಆಟೋ ಸವಾರರಿಗೆ ಎಲ್ಲ ಸರ್ ಬಹಳ ತೊಂದರೆ. ಇಬ್ಬರು ಡೆತ್ ಆಗಿದ್ದಾರೆ ಈಗ ಆಲ್ರೆಡಿ ಇಬ್ಬರು ಡೆತ್ ಆಗಿದ್ದಾರೆ. ಅದು ಬಂದ್ಬಿಟ್ಟು ಇನ್ನೂ ಬಂದ್ಬಿಟ್ಟು ಕ್ಯಾಮ್ರಲ್ಲಿ ತೋರಿಸಿಲ್ಲ. ಅದು ಬಂದ್ಬಿಟ್ಟು ಅದು ಒಳಗೆ ಬಿದ್ದುಬಿಟ್ಟು ಹೋಗಿದ್ದಾರೆ. ಅದು ಕ್ಲೀನಾಗಿ ನೋಡಿ ಸರ್. ನಾವೇನು ಕೇಳ್ತಾ ಇಲ್ಲ, ನಿಮಗೆ ರೆಡಿ ಮಾಡ್ಕೊಳ್ಳಿ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೇರ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಸದ್ಯ ಈಗ ನಾನಿರೋದು ಓಕ್ಲಿಪುರಂ ಅಂಡರ್ ಪಾಸ್ ಅಲ್ಲಿ ನೋಡ್ಬೋದು ದೃಶ್ಯದಲ್ಲಿ. ಇದು ಈ ಕಡೆ ನೋಡಿದ್ರೆ ಓಕ್ಲಿಪುರಂ ಕಾಣುತ್ತೆ. ಆ ಕಡೆಯಿಂದ ಸಾವಿರಾರು ವಾಹನಗಳು ಪ್ರತಿನಿತ್ಯ ಈ ಕಡೆ ಸಂಚರಿಸ್ತಾರೆ. ಆದರೆ ನೋಡ್ಬೋದು ಅದ್ರ ಭಯಂಕರ ದೃಶ್ಯ ಹೇಗಿದೆ ಅಂದರೆ, ಕಬ್ಬಿಣ ಸೇತುವೆ ಯಾವ ರೀತಿ ಆಗಿದೆ ಅಂದರೆ ನೋಡಿ, ವಾಹನ ಸವಾರರು ಏನೋ ಸಂಚರಿಸುವಾಗ ಕಬ್ಬಿಣ ಹೇಗೆ ಮೇಲೆ ಎದುರು ನಿಂತುಕೊಳ್ಳುತ್ತೆ ಅಂತ ನೋಡ್ಬೋದು. ಯಾಕಂದರೆ ಇದರಿಂದ ಈಗಾಗಲೇ ಇಲ್ಲಿ 2 ಡೆತ್ ಆಗಿದೆ ಕೂಡ. ಆದರೂ ಇನ್ನೂ ಯಾರೂ ಎಚ್ಚೆತ್ತುಕೊಂಡಿಲ್ಲ. ಇದು ಜಿಬಿಎ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕು. ಆದರೆ ಏನಿದು ಅಂಡರ್ ಪಾಸ್ ಆಗಿನೇ ಇರೋದ್ರಿಂದ ಕೂಡ ಅವಾಗಿನಿಂದ ಇದೇ ತೊಂದರೆ ಆಗ್ತಿದೆ ಅಂತ ಸ್ಥಳೀಯರು ಕೂಡ ಇಲ್ಲಿ ಏನೋ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ಬೋದು ಯಾವ ರೀತಿ ಕಬ್ಬಿಣದ ಸೇತುವೆ ಹದಗೆಟ್ಟು ಹೋಗಿದೆ. ಇದಕ್ಕೆ ಕೂಡ ವೆಲ್ಡಿಂಗ್ ಮಾಡ್ತಾರೆ, ಸರಿಯಾಗಿ ಕೂಡ ಅದು ವೆಲ್ಡಿಂಗ್ ಮಾಡಲ್ಲ. ಮತ್ತೆ ಮಾಡಿದ 2ನೇ ದಿನಕ್ಕೆ ಈ ರೀತಿ ಆಗುತ್ತೆ. ಹಾಗಾದರೆ ಇದನ್ನು ಪರಿಪೂರ್ಣವಾಗಿ ಸರಿ ಮಾಡಬೇಕು. ಇಲ್ಲ ಆದರೆ ಈಗಾಗಲೇ ಕೂಡ 2 ಡೆತ್ ಆಗಿದೆ, ಇನ್ನೂ ಸಾವು ಸಂಭವಿಸುವಂಥ ಕೂಡ ಸಾಧ್ಯತೆ ಇದೆ. ಹಾಗಾದರೆ ನೋಡ್ಬೋದು ಅಲ್ಲಿಂದ ಏನೋ ಬಸ್ ಸವಾರರು ಅಥವಾ ವಾಹನ ಸವಾರರು ಸ್ಪೀಡ್ ಬರ್ತಾರೆ, ಏಕಾಏಕಿ ಇಲ್ಲಿ ಸ್ಲೋ ಮಾಡಿ ಅವರೇನೋ ಸಾವಿಗೆ ಈಡಾಗ್ತಾರೆ. ಯಾಕಂದರೆ ಇದು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಅಂಡರ್ ಪಾಸ್ಗೂ ಏನು ಇದು ಕಬ್ಬಿಣ ಸೇತುವೆ ಕೆಳಗಡೆ ಇದೆ, ನೀರು ಹೋಗೋಕ್ಕೆ ಅಂತ ಮಾಡಿರ್ತಾರೆ. ಆದರೆ ಇದು ಜನರ ಜೀವನ ತಗೋತಾ ಇದೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಕಬ್ಬಿಣ ಎದ್ದು ನಿಂತಿದೆ ಅದು ಏನು ಸೇತುವೆ ಅದು. ಆದರೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ ಹೊರತು ಯಾವುದೇ ರೀತಿ ಕಡಿಮೆ ಆಗಲ್ಲ. ನೋಡ್ಬೋದು ಇಲ್ಲಿಂದ ಸಾವಿರಾರು ವಾಹನ ಬಂದು ಕೂಡ ಇದು ಈ ಕಡೆ ಮೇನ್ ಅಂದರೆ ಕೆಂಪೇಗೌಡ ಬಸ್ ಸ್ಟಾಪಿಗೆ ಹೋಗುವಂಥ ಏನು ರೋಡ್ ಇದು. ಸಾವಿರಾರು ಬಸ್ಸು ಹೋಗ್ತಾ ಇದೆ. ಇನ್ನು ಮೆಜೆಸ್ಟಿಕ್ಕಿಗೆ ಈ ಕಡೆಯಿಂದ ಸಾವಿರಾರು ಬಸ್ ಹೋಗುತ್ತೆ. ಇಂಥ ಮೇನ್ ರೋಡಲ್ಲಿ ಈ ರೀತಿ ಆದರೆ ಜನರಿಗೆ ಕಟ್ಟಿಟ್ಟಿದ್ದ ಬುತ್ತಿ ಸಾವು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತುಂಬ ಭಯಂಕರವಾದ ದೃಶ್ಯ. ಇದು ಆದಷ್ಟು ಬೇಗ ಸರಿಪಡಿಸ್ಬೇಕು. ಇಲ್ಲ ಜಿಬಿಎ ಮಾತೈತೆ ಅಭಿವೃದ್ಧಿ ಮಾಡ್ತಾ ಇದೆ ಅಂತಾರೆ, ಆದರೆ ಜಿಬಿಎ ಹೆಸರಿಗಷ್ಟೇ ಜಿಬಿಎ ಅಂತಲೇ ಹೇಳ್ಬೋದು. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. ನೋಡ್ಬೋದು ಯಾವ ರೀತಿ ನೋಡಿ ಬಸ್ಸು ಹೋದಂಥ ದೊಡ್ಡ ಬಸ್ ಹೋದಂಥ ರಭಸಕ್ಕೆ ಅದು ಇನ್ನೂ ಹದಗೆಡ್ತಾ ಹೊರತು ಏನು ಸರಿಯಾಗಿ ಹೋಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಏನೋ ಜಿಬಿಎ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸ್ಬೇಕು. ಇಲ್ಲವಾದರೆ ಸಾವಿಗೆ ಈಡಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರಿಯಾಗಿ ಇದು ವ್ಯವಸ್ಥೆ ಮಾಡಿಲ್ಲ ಅಂದರೆ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಸರಿಯಾಗಿ ಇದನ್ನು ರಸ್ತೆ ಸರಿ ಮಾಡಬೇಕು. ಇಲ್ಲವಾದರೆ ಜನರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಚಂದ್ರ ಚುಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.